ಮಕ್ಕಳು ಪೋಷಕರ ಆರೈಕೆ ಮಾಡದಿದ್ರೆ ತನ್ನ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ನೀಡಿದ ವಿಲ್ ಅಥವಾ ದಾನಪತ್ರ ರದ್ದು ಮಾಡುವ ಪೋಷಕರಿಗೆ ಇದೆ. ಹೀಗಂತ ಹೇಳಿದ್ದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಬಲ್ಕಿಸ್ ಬಾನು ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕೇಂದ್ರ ಸರ್ಕಾರ 2007ರಲ್ಲಿ ಜಾರಿಗೆ ತಂದಿರುವ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯಲ್ಲಿ ಈ ಅಂಶವಿದೆ. ಆದರೆ ಈ ಬಗ್ಗೆ ಹಲವರಿಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದರು. ಈ ಕಾಯ್ದೆ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನ ಆರೈಕೆ ಮಾಡಬೇಕು. ಔಷಧಿ ಸೇರಿದಂತೆ ಅವರ ತಿಂಗಳ ಖರ್ಚಿಗೆ ಹಣವನ್ನ ನೀಡಬೇಕು. ಒಂದು ವೇಳೆ ಹಣವನ್ನ ನೀಡದೇ ಇದ್ದಲ್ಲಿ ಅಥವಾ ಆರೈಕೆ ಮಾಡಲು ನಿರ್ಲಕ್ಷಿಸಿದ್ರೆ ಹಿರಿಯ ನಾಗರಿಕ ಕಾಯ್ದೆಯ ಸೆಕ್ಷನ್ 9ರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು ಎಂದು ತಿಳಿಸಿದರು. ಗುಣಮುಖವಾದರೂ ಮನೆಗೆ ಕರೆದುಕೊಂಡು ಹೋಗಿಲ್ಲ. ಇನ್ನು ದಾಖಲಿಸಿದ ಮಕ್ಕಳು ಅವರ ಗುಣಮುಖವಾಗಲು ಮನೆಗೆ ಕರೆದುಕೊಂಡು ಹೋಗಿಲ್ಲ. ಇನ್ನು ಕೆಲವಂತರು ರೋಗಿಗಳಿಗೆ ಚಿಕಿತ್ಸೆ ನಡೆಯುತ್ತಿರುವಾಗಲೇ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಪರಾರಿಯಾಗಿದ್ದಾರೆ. ಪಾಲಕರನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಹೋದ 152 ಪ್ರಕರಣಗಳು ಕಳೆದು 2 ವರ್ಷಗಳಲ್ಲೇ ಸಂಭವಿಸಿವೆ ಎಂದು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. 62 ವೈದ್ಯರನ್ನು ವಿವಿಧ ಆಶ್ರಮಗಳಿಗೆ ಸ್ಥಳಾಂತರಿಸಲಾಗಿದೆ ಎಂಬುದು ನಿಜ. ಆದರೆ ಅಲ್ಲಿ ಅವರು ಜೀವನದ ಸಂಧ್ಯಾಕಾಲದಲ್ಲಿ ನೆಮ್ಮದಿಯ ದಿನಗಳನ್ನು ಕಾಣಲು ಸಾಧ್ಯವೇ? 17 ವೈದ್ಯರನ್ನು ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಮನೆಗೆ ತಲುಪಿಸುವುದು ಸಮಾಧಾನಕರ. ಯಾವ ಮನಸ್ಥಿತಿಯಲ್ಲಿ ಆರೈಕೆ, ಯಾವ ವಯಸ್ಸಿನಲ್ಲಿ ಆರೈಕೆ, ಪ್ರೀತಿ ಅವಶ್ಯಕತೆ ಇರುತ್ತದೆಯೋ ಅಂತ ಹೊತ್ತಿನಲ್ಲಿ ಅವರನ್ನು ತಬ್ಬಲಿಯನ್ನಾಗಿ ಮಾಡುವುದು ಯಾವ ನ್ಯಾಯ? ತಂದೆ ತಾಯಿಯರನ್ನು ಬದುಕಿನ ದೊಡ್ಡ ಸಂಪತ್ತು ಎಂದು ಹೇಳಲಾಗುತ್ತದೆ. ಇಂದಿನ ಯುವ ಪೀಳಿಗೆಗೆ ಮರೆಯುತ್ತಿದ್ದಾರೆ. ಈ ವಾಸ್ತವ್ಯವನ್ನು ಇಂದಿನ ಪೀಳಿಗೆಗೆ ಮರೆಯುತ್ತಿರುವುದನ್ನು ದುರದೃಷ್ಟಕರ. ಅಷ್ಟಕ್ಕೂ ಮಾನವೀಯತೆಯನ್ನು ಮರೆತ ಬದುಕೇನು ಅರ್ಥ? ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ, ಬದುಕು ಎಲ್ಲವನ್ನೂ ಒದಗಿಸಿದ ಪಾಲಕರನ್ನು ಸರಿಯಾಗಿ ನೋಡಿಕೊಳ್ಳುವುದು ಸಂಸ್ಕಾರ ಮಕ್ಕಳ ಸಂಬಂಧಿಕರ ಕರ್ತವ್ಯ. ಆದರೆ ವಯಸ್ಸಾಗಿದೆ ಎಂಬ ಕಾರಣಕ್ಕೆ ಅವರನ್ನು ಸ್ಥಿತಿಯನ್ನು ತಲುಪಲೇಬೇಕು. ಇದು ನಿಸರ್ಗದ ನಿಯಮ. ಹೀಗಿರುವಾಗಲೇ ಅವರ ಈಗಾಗಲೇ ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್, ರಿಪೀಟ್ ಮಾಡ್ತೇನೆ, ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಭಾರತದ ಸಂಸತ್ನಲ್ಲಿ ಅನುಮೋದನೆ ಆಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿದೆ ಸಭಾಪತಿಗಳೇ. ಇದರಲ್ಲಿ ಸೆಕ್ಷನ್ 4 ಮತ್ತು 5, ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್, ಎನ್ ಸೀನಿಯರ್ ಸಿಟಿಸನ್ ಇನ್ಕ್ಲೂಡಿಂಗ್ ಪೇರೆಂಟ್ who is unable to maintain himself and his own earning or property owned by him shall be entitled to make an application under section 5. Section 5 alli application for maintenance, an application for maintenance by a senior citizen or a parent as the case may be anta avrige application